ಒಟ್ಟಾರೆಯಾಗಿ ಏನು ಹೇಳ್ತೀರಾ ಸರ್ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್ಗೆ? ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್ಗೆ ನಾವು ಒಂದೇ, ನಿಮಗೆ ಯು ಪಿ ಎಸ್ ಸಿವಿಲ್ ಸರ್ವೆಂಟ್ ಆಗಬೇಕು ಅಂದರೆ ಫಸ್ಟ್ ಸಿವಿಲ್ ಸರ್ವೆಂಟ್ ಯಾಕೆ ಆಗ್ತಾ ಇದೀವಿ ಅನ್ನೋದು ಮಾತ್ರ ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ರಿಟೈರ್ಮೆಂಟ್ ಆಗುವವರೆಗೆ ಅದು ಇಟ್ಕೋಬೇಕು. ಯಾಕೆಂದರೆ ಗೊತ್ತಿಲ್ಲ, ಕೆಲವರು ಗ್ಲಾಮರ್ ನೋಡಿ ಅಥವಾ ಬೇರೆ ಏನಾದರೂ ಉದ್ದೇಶಕ್ಕೆ ಅವ್ರು ಸಿವಿಲ್ ಸರ್ವೆಂಟ್ಸ್ ಬರ್ತಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಮ್ಯಾಕ್ಸಿಮಮ್ ಯಾರಾದರೂ ಸಿವಿಲ್ ಸರ್ವೆಂಟ್ ಆಸ್ಪಿರೆಂಟ್ಸ್ಗಂತ ನಾನು ಒಂದೇ ಸಜೆಷನ್ ಏನಂದರೆ, ಫಸ್ಟ್ ಆ್ಯಕ್ಚುಲಿ ಸಿವಿಲ್ ಸರ್ವೆಂಟ್ಸ್ ಏನು ಮಾಡಬೇಕು, ಉದ್ದೇಶ ಏನು? ಎಕ್ಸಾಮ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಬೇರೆದಿರ್ಬೋದು, ದೀಸ್ ಆರ್ ಆಲ್ ಪ್ಲಾಟ್ಫಾರ್ಮ್ಸ್ ಅಷ್ಟೇ. ಅಂದರೆ ನಿಮಗೆ ಒಂದು ಸಿವಿಲ್ ಸರ್ವೆಂಟ್ ಆಗುವವರೆಗೆ ನಿಮ್ಗೆ ಸ್ಟೆಪ್ಸು. ಬಟ್ ಆ್ಯಕ್ಚುಲಿ ಏನಂದರೆ ನಿಮ್ಮ ಜರ್ನಿ ಸಿವಿಲ್ ಸರ್ವೆಂಟ್ ಆಗಿದ ನಂತರ ನಿಮ್ಗೆ ಶುರು ಆಗುತ್ತೆ. ಅಲ್ಲಿಂದ ನೀವು ಜವಾಬ್ದಾರಿ ಏನು, ನೀವು ಒಂದು ಸೊಸೈಟಿಯಲ್ಲಿ ಸಮಾಜಕ್ಕೆ ಏನು ಮಾಡಬೇಕು, ನೀವು ಏನು ಮಾಡ್ತಾ ಇದ್ದಾರೆ, ಏನು ಮಾಡಬೇಕಾಯ್ತು, ಏನು ಮಾಡ್ತಾ ಇದ್ದಾರೆ, ನೀವು ಪ್ರತಿ ಸಲ ಪ್ರಶ್ನೆ ಮಾಡ್ಕೋಬೇಕು. ಸೊ ಆ ಉದ್ದೇಶ ಇಟ್ಕೊಂಡು ನೀವು ಸಿವಿಲ್ ಸರ್ವೆಂಟ್ ಆಗಬೇಕು ಅಂದರೆ ಮಾಡಿ. ಅಗೇನ್ ನಾನು ಹೇಳ್ತಾ ಇರೋದು, ಕೆಲವ್ರಿಗೆ ಒಂದು ನಿಮಗೆ ಎಕ್ಸಾಮ್ ಸೂಟ್ ಆಗತ್ತೆ ಇಲ್ವೋ ಅದನ್ನು ನೋಡ್ಕೋಬೇಕು. ಸೊ ಕೆಲವ್ರು ಭಾಳ ಇಂಟೆಲಿಜೆಂಟ್ ಇರ್ತಾರೆ ಬೇರೆ ವಿಷಯಗಳೆಲ್ಲ, ಅಂದರೆ ನಾವೇ ಹೇಳಿದಲ್ಲ, ಮ್ಯಾಥ್ಸಲ್ಲಿ ಅವರು ತುಂಬ ಚೆನ್ನಾಗಿರ್ತಾರೆ, ಸೈನ್ಸಲ್ಲಿ ತುಂಬ ಚೆನ್ನಾಗಿರ್ತಾರೆ. ಸಿವಿಲ್ ಸರ್ವೆಂಟ್ಸು ಬರೋಕ್ಕೆ ಪರೀಕ್ಷೆ ಕೆಲವು ಸಲ ಆಗಲ್ಲ. ಸೊ ದಟ್ ಡಸಂಟ್ ಮೀನ್ ನೀವು ಏನಂತಾರೆ, ನೀವು ದಡ್ರು ಅಂತಲ್ಲ, ನೀವು ಬೇಸಿಕಲಿ ನಿಮಗೆ ಏನು ಬರಲ್ಲ ಅಂತಲ್ಲ. ಇದೊಂದು ಟೈಪ್ ಆಫ್ ಎಕ್ಸಾಮ್, ಒಂದು ಪ್ಯಾಟರ್ನ್ ಎಕ್ಸಾಮ್. ಆ ಪ್ಯಾಟರ್ನ್ ನಿಮಗೆ ಸೂಟ್ ಆಗತ್ತಾ ಇಲ್ವಾ ಅನ್ನೋದು ನೋಡ್ಕೋಬೇಕು. ನೀವು ಸೂಟ್ ಆಗಿದೆ, ಸಿವಿಲ್ ಸರ್ವೆಂಟ್ ಆಗಲೇಬೇಕು. ಯಾವುದೋ ರೀಸನ್ ಇರ್ಬೋದು. ಈಗ ನನ್ನ ರೀಸನ್ ನಮ್ಮ ಫಾದರು ಆಗಬೇಕು, ನಾನು ಸರ್ವಿಸ್ ಮಾಡಬೇಕು ಪಬ್ಲಿಕ್ಗೆ ಅನ್ನೋದು ಒಂದು ನನ್ನ ಉದ್ದೇಶ. ಅದು ಇಟ್ಕೊಂಡು ನಾನು ಮೋಟಿವೇಶನ್ ಇಟ್ಕೊಂಡು ಮಾಡಿದೆ. ಬೇರೆಯವರವ್ರಿಗೆ ಬೇರೆ ಬೇರೆ ಇರ್ತದೆ. ಅವ್ರ ಹಳ್ಳಿಗಳಲ್ಲಿ ಏನೋ ನೋಡಿರ್ಬೋದು, ನಾವು ನಮ್ಮ ಹಳ್ಳಿಗಳನ್ನು ಚೆನ್ನಾಗಿ ಮಾಡಿಸ್ಕೋಬೇಕು ಅಥವಾ ಬೇರೆ ಏನೋ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಅವ್ರದ್ದು ಇರ್ಬೋದು. ಸೊ ಆ ರೀತಿಯಾಗಿ ಅವ್ರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ, ಮಾಡಲಿ. ಬಟ್ ಒಂದ್ಸಲ ನೀವು ನಿಶ್ಚಯ ಮಾಡ್ಕೊಂಡಿದ್ರೆ ಮಾತ್ರ ಹಿಂದೇಟ್ ಆಗಬಾರ್ದು ಅಷ್ಟೇ, ಹಿಂದೇಟ್ ಹೋಗ್ಬಾರ್ದು. ನೀವು ಒಂದ್ಸಲ ಡಿಸೈಡ್ ಮಾಡಿದ್ರೆ, ನಾನು ಇವತ್ತು ನಾನು ಹೇಳಿದಲ್ಲ 2026 ಅಥವಾ 2027 ನಾನು ಈ ಸಿವಿಲ್ ಸರ್ವೆಂಟ್ ಆಗಬೇಕು. ಸೊ ಅದಕ್ಕೆ ಏನೇನು ಮಾಡಬೇಕು? ಬೆಸ್ಟ್ ಎಕ್ಸಾಂಪಲ್ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಆಸ್ಟ್ರೇಲಿಯನ್ ಕ್ರಿಕೆಟ್ ಟೀಮು ಹೇಗೆ ಪ್ರಿಪೇರ್ ಆಗತ್ತೆ ಒಂದು ಮ್ಯಾಚ್ ಮುಂದ್ಗಡೆ. ಎಲ್ಲ ಡಿಪಾರ್ಟ್ಮೆಂಟ್ಸು, ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗು, ಎಲ್ಲ ಡಿಪಾರ್ಟ್ಮೆಂಟ್ಸು ನಾವು ಸರಿ ಇದೆಯಾ ಇಲ್ವಾ ನೋಡಿಕೊಂಡು ಪ್ರಿಪರೇಷನ್ ಮಾಡೋ, ಆ ಥರ ಪ್ರಿಪ್ರೇಷನ್ ಇದೆ.